हमारे प्रिय छात्र छात्राओं को परीक्षे ಚಾನಲ್ की ओर से स्वागत सुस्वागत। ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಸಂಗಾತಿ ಅಥವಾ ನಿಮ್ಮ ಮಿತ್ರ ಪರೀಕ್ಷೆ ಚಾನಲ್ ಪರವಾಗಿ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೀನಿ ಮಕ್ಕಳೇ। ನಾವು ನೀವೆಲ್ಲ ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ಏನು ವಿಷಯವನ್ನು ಚರ್ಚೆ ಮಾಡ್ತೀವಿ ಅಥವಾ ವಿಚಾರ ಮಾಡ್ತೀವಿ ಅನ್ನೋದಕ್ಕೂ ಮೊದಲಾಗಿ ನಿಮಗೆ ನನ್ನ ಪರಿಚಯ ನಿಮಗೆಲ್ಲ ಗೊತ್ತೇ ಇದೆ। मेरा नाम TVM सर, मैं आपका TVM सर हिंदी अध्यापक हूँ। ನಾನು ನಿಮ್ಮ TVM सर हिंदी अध्यापक। ಇವತ್ತಿನ ದಿವಸ हमारी तृतीय भाषा हिंदी विषय के अंतर्गत पद्यपाठ 17 कोशिश करने वालों की कभी हार नहीं होती, इस कविता के बारे में सरल सुंदर और नवीनतम और सुंदर शैली में इस कविता का भावार्थ देखेंगे। ओके, और सब्जेक्ट नेम इज ನಮ್ಮ ವಿಷಯ ಏನಾಗಿದೆ, हमारा विषय है हिंदी। ನಮ್ಮ ವಿಷಯ हिंदी। हिंदी विषय के बारे में आज इस वीडियो के द्वारा देखने के लिए हम एक साथ व्यस्त हैं। देखो कविता का नाम क्या है, कोशिश करने वालों की कभी हार नहीं होती। इस शीर्षिका में एक दम है, एक पावर है। इस शीर्षिका को अच्छी तरह से ಯಾರು ಚೆನ್ನಾಗಿ ಈ ಒಂದು ಶೀರ್ಷಿಕೆ ಒಂದು ಅರ್ಥವನ್ನು ಗ್ರಹಿಸಿರ್ತಾರೋ, ಅರ್ಥ ಮಾಡ್ಕೊಂಡಿರ್ತಾರೋ, ಅವರು ಜೀವನದಲ್ಲಿ ಯಾವತ್ತೂ ಕೂಡ ಸಾಫಲ್ಯತೆಯ ಕಡೆ, ಯಶಸ್ಸಿನ ಕಡೆ, ಜಯದ ಕಡೆ ಯಾವತ್ತೂ ಕೂಡ ದೊಡ್ಡ ಹೆಜ್ಜೆಯನ್ನು ಇಡ್ತಾರೆ। ಒಂದಲ್ಲ ಒಂದು ದಿವಸ ಅವ್ರಿಗೆ ಗೆಲುವು ಆಗಿ ಆಗುತ್ತೆ ಮಕ್ಕಳೇ। ಜೊತೆಗೆ ನಿಮ್ಮ ಗೆಲುವು SLC ಪರೀಕ್ಷೆಯಲ್ಲೂ ಕೂಡ ಎಲ್ಲ ಪ್ರಯತ್ನಗಳಲ್ಲಿ, ಅಂದರೆ ಮುಖ್ಯ ಪರೀಕ್ಷೆಯ ಮುಂಚಿತವಾಗಿರ್ತಕ್ಕಂಥ ಪ್ರಯತ್ನಗಳು ತಪ್ಪು ತಿಳಿಯಬೇಡಿ ಮಕ್ಕಳೇ। ಎಲ್ಲ ಪ್ರಯತ್ನಗಳಂದರೆ ನೀವು SLC ಪರೀಕ್ಷೆಯನ್ನು ಉತ್ತೀರ್ಣ ಆಗೋದಕ್ಕೆ ಮೇಯ್ನ್ ಎಕ್ಸಾಮ್ ನಂತರದ ಪ್ರಯತ್ನಗಳು ಅಂತ ಹೇಳ್ತಾ ಇಲ್ಲ ಮಕ್ಕಳೇ। ನಿಮ್ಮ ಎಲ್ಲ ಪ್ರಯತ್ನಗಳಂದರೆ FA1 ಇಂದ ಹಿಡಿದು FA4 ಮತ್ತು ಯೂನಿಟ್ ಟೆಸ್ಟ್ಗಳಲ್ಲಿ ಕೂಡ ನಿಮ್ಮ ಒಂದು ಗಳಿಕೆ, ಅಂಕ ಗಳಿಕೆ ಬಹಳ ನಿಮ್ಮ ಪರಿಶ್ರಮದೊಂದಿಗೆ ಚೆನ್ನಾಗಿ ಬರಲಿ ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಇನ್ನು ಇತರೆ ಯಾರೆಲ್ಲ 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೋ ಅವರಿಗೆ ನಮ್ಮ ಪರೀಕ್ಷೆ ಚಾನಲನ್ನು ಪರಿಚಯಿಸಿ, ನೀವೇ ಪರಿಚಯ ಮಾಡೋದ್ರಿಂದ ಅವರು ನಿಮ್ಮನ್ನು ಯಾವಾಗಲೂ ನೆನೀತಾರೆ। ಯಾಕಪ್ಪ ಅಂದರೆ ಒಂದು ಒಳ್ಳೆ ಚಾನಲ್ನ ನೀವು ನಮಗೆ ಗೈಡ್ ಮಾಡಿದ್ದೀರಾ, ಭಾಳ ವೆರಿ ವೆರಿ ಥ್ಯಾಂಕ್ಸ್ ಅಂತಾರೆ, ತುಂಬ ಧನ್ಯವಾದಗಳು ಅಂತ ನಿಮಗೆ ಸಲ್ಲಿಸ್ತಾರೆ। ಜೊತೆಗೆ ನೀವು ಕೂಡ ಈ ಒಂದು ನಮ್ಮ ಪರೀಕ್ಷೆ ಚಾನಲ್ನ ಎಲ್ಲ ಸಬ್ಜೆಕ್ಟ್ನ ಎಲ್ಲ ವಿಡಿಯೋಗಳನ್ನು ಚೆನ್ನಾಗಿ ನೋಡ್ತಾ ನಿಮ್ಮ ಒಂದು ಸಕ್ಸಸ್ಸು ಭಾಳ ಖಂಡಿತ ಆಗುತ್ತೆ। ಜೊತೆಗೆ ನಿಮ್ಮ ಈ ಒಂದು ವಿಡಿಯೋ ನೋಡುವಿಕೆಯ ಜೊತೆಯಲ್ಲಿ ನಿಮ್ಮ ಜೊತೆ ಒಂದು ಪೆನ್ ಮತ್ತು ಟೆಕ್ಸ್ಟ್ ಬುಕ್ ಇರಲೇಬೇಕು ಮಕ್ಕಳೇ। ಯಾಕಪ್ಪ ಅಂದರೆ ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಪಾಯಿಂಟ್ಸ್ ನೆನಪು ಬರುತ್ತೆ। ಜೊತೆಗೆ ಬರೆಯೋದನ್ನು ಕೂಡ ಅಭ್ಯಾಸ ಮಾಡಿ, ಜಾಸ್ತಿ ಓದಿ, ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ। ಓದ್ದಷ್ಟು ಬರೆದಷ್ಟು ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನೀಗ ನೇರವಾಗಿ ವಿಡಿಯೋದ ಕಡೆ ನಾನೀಗ ಅಂದರೆ ಈ ಒಂದು ಸ್ಲೈಡ್ಸಲ್ಲಿ ನಾವೇನೆಲ್ಲ ಒಂದು ವಿಚಾರವನ್ನು ಚರ್ಚೆ ಮಾಡ್ಬೋದು। पद्यपाठ संख्या पेज नंबर 17 कोशिश करने वालों की कभी हार नहीं होती, इसका अर्थ क्या होता है? कन्नड़ में इसका अर्थ है कोशिश करने वालों की मीन्स प्रयत्न पड़ोರಿಗೆ, प्रयास करने वालों की ಪ್ರಯತ್ನವನ್ನು ಯಾವಾಗಲೂ ಸತತ ಪ್ರಯತ್ನವನ್ನು ಪಡೋರಿಗೆ ಯಾವತ್ತೂ ಕೂಡ ಸೋಲಾಗೋದಿಲ್ಲ। ಸೋಲು ಅಂತಕ್ಕಂಥದ್ದು, ಫೇಲ್ಯೂರ್ ಅಂತಕ್ಕಂಥದ್ದು ಸಾಧ್ಯ ಇಲ್ಲ। इस कविता के कवि का नाम क्या है? इस कविता के कवि का नाम सोहनलाल द्विवेदी जी हैं। ಸೋಹನ್ಲಾಲ್ ದ್ವಿವೇದಿರವರ ಒಂದು ಸುಂದರ ರಚನೆ ನಾವಿಲ್ಲಿ ಭಾಳ ಅರ್ಥಪೂರ್ಣವಾದ ಒಂದು ಕವಿತೆಯನ್ನು ನಾವು ತಿಳಿತೀವಿ ನೋಡಿ। ಇಲ್ಲಿ ಇಮೇಜ್ ಕೂಡ ಇದೆ। ಪ್ರಯತ್ನ ಪಡ್ತಕ್ಕಂಥ ನೀವೆಲ್ಲ ಮಕ್ಕಳೇ, ನಿಮ್ಮ ಪ್ರಯತ್ನಗಳು ಯಾವ ರೀತಿ ಇರಬೇಕಪ್ಪ ಅಂದರೆ, ಅನೇಕ ಅಲೆಗಳು ಜೀವನದಲ್ಲಿ ಬರ್ತವೆ, ಅಂದರೆ ಸಮಸ್ಯೆಗಳು ಅಲೆಗಳ ರೂಪದಲ್ಲಿ ಬರುತ್ತೆ। ಬಂದಂಥ ಸಂದರ್ಭದಲ್ಲಿ ಹೇಗೆ ಹಡಗು ಎಲ್ಲ ಅಲೆಗಳನ್ನು ದಾಟಿಕೊಂಡು ಮುಂದೆ ಹೋಗೋದಕ್ಕೆ ಎಷ್ಟು ಪ್ರಯತ್ನವನ್ನು ಪಡುತ್ತೋ, ಹಾಗೆ ನಮ್ಮ ಜೀವನದಲ್ಲೂ ಕೂಡ ಪ್ರಯತ್ನಗಳು ನಮಗೆ ಅನೇಕ ಪ್ರಯತ್ನಗಳು ಇದ್ದಾಗಿ ಕೂಡ ಯಾವತ್ತೂ ಕೂಡ ನಮ್ಮ ಪ್ರಯತ್ನಗಳಲ್ಲಿ ಸೋಲ್ತಾ ಇರ್ತೀವಿ। ಆದರೆ ಆ ಸೋಲೆ ಕೊನೆಯಲ್ಲ, ಅಂತಿಮವಲ್ಲ, ಒಂದಲ್ಲ ಒಂದು ದಿವಸ ನಮ್ಮ ಗೆಲುವಿನ ಒಂದು ಶಿಖರವನ್ನು ತಲುಪ್ತೀವಿ ಅಂತ ಹೇಳ್ತಾ, ಈಗ ನಾವು ನೀವೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಏನಾದರೂ ಸಮಸ್ಯೆಗಳಿದ್ದರೆ, ಯಾವುದೇ ಒಂದು ಕಂಟೆಂಟ್ ಬಗ್ಗೆ, ಯಾವುದೇ ಒಂದು ಪದ್ಯ ಅಥವಾ ಪಾಠಾಂಶದ ಬಗ್ಗೆ ಡೌಟ್ಸ್ ಇದ್ದರೆ
ಖಂಡಿತ ತಪ್ಪದೆ ದಯಮಾಡಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ನೀವು ಹಾಕ್ಬೋದು. ಆ ಕಾಮೆಂಟ್ ಬಾಕ್ಸ್ನಲ್ಲಿ ನಾವು ನೋಡಿ ನಿಮಗೆ ಸರಿಯಾದ ಒಂದು ಸೊಲ್ಯೂಷನನ್ನು ಉತ್ತರವನ್ನು ಕೊಡೋಕ್ಕೆ ಯಾವಾಗಲೂ ನಾವು ಸದಾ ನಿಮ್ಮ ಜೊತೆ इर्ती मकले। कवि परिचय, इस कविता के कवि के बारे में भी कई अंश है, उन अंशों पर भी ध्यान रखिए बच्चों। सोहनलाल द्विवेदी जी का जन्म संवत कब से कब तक? सन 1906 से सन 1988 इनका जीवित समय। ಇವರ ಒಂದು ಜೀವಿತಾವಧಿ 1906ರಿಂದ 1988। सोहनलाल द्विवेदी जी हिंदी के सुप्रसिद्ध कवि हैं। हिंदी भाषा की सुप्रसिद्ध मीन्स फेमस, वेरी फेमस पोएट। आपका जन्म कब हुआ और कहाँ हुआ? इनका जन्म 23 फरवरी सन 1906 को हुआ। 1906 ಫೆಬ್ರವರಿ 23ನೇ ತಾರೀಕು ಇವರ ಒಂದು ಜನನ ಆಯಿತು ಮಕ್ಕಳೇ। 1906 ईसा में 23 फरवरी में। महात्मा गांधी से अत्यधिक प्रभावित थे। सोहनलाल द्विवेदी जी महात्मा गांधी से अत्यंत प्रभावित व्यक्ति थे और साथ में इनके संबंध में और एक अंश है, चौथा अंश क्या है? बनारस हिंदू विश्वविद्यालय से MA LLB की डिग्री ली और आजीविका के लिए जमींदारी तथा बैंकिंग का काम करते रहे। ಅಂದರೆ ಇವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಇವರು MA ಪದವಿಯನ್ನು, ಮಾಸ್ಟರ್ ಆಫ್ ಆರ್ಟ್ಸ್ और LLB ಲಾ ಎಜುಕೇಷನ್ ಆಲ್ಸೋ, ಈ ಎರಡೂ ಪದವಿಗಳನ್ನು ಪಡ್ಕೊಂಡು ಜೊತೆಗೆ ಇವರು ಒಂದು ಜೀವನ ಒಂದು ನಿರ್ವಹಣೆಗೆ ಅಂದರೆ ಕೊನೆಯವರೆಗೂ ತಮ್ಮ ಜೀವಿತದ ಕೊನೆಯವರೆಗೂ ಕೂಡ ಆಜೀವಿका मीन्स अपने अंत तक जमींदारी और बैंकिंग का काम करते रहे। ಅಂದರೆ ವ್ಯವಸಾಯ, ಒಂದು ಜಮೀನ್ದಾರಿಕೆ ಕೆಲಸವನ್ನು ಮತ್ತು ಬ್ಯಾಂಕಿಂಗ್ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ರು। और एक अंश है, पांचवा अंश क्या है? सन 1938 में 38 से सन 1942 तक आप राष्ट्रीय पत्र दैनिक अधिकार के संपादक थे। पत्रिका में भी काम करते थे। वो पत्रिका क्या है? पत्रिका का नाम क्या है? ಒಂದು ಪತ್ರಿಕೆ ಯಾವುದಪ್ಪ ಅಂದರೆ ದೈನಿಕ್ ಭಾಸ್ಕರ್ नहीं, ದೈನಿಕ್ ಅಧಿಕಾರ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಇವರು 1938ರಿಂದ 1942 1938 से 1942 तक इस पत्रिका में संपादक का कार्य निभाए हैं। उसके बाद छठवां अंश क्या है? कुछ वर्षों तक आपने अवैतनिक अर्थात मतलब बिना वेतन के बाल पत्रिका बाल सखा का संपादन भी किया। ಇವರು ಮತ್ತೊಂದು ಚಿಲ್ಡ್ರನ್ ಮ್ಯಾಗಝಿನ್ ಇದೆ, ಆ ಚಿಲ್ಡ್ರನ್ ಮ್ಯಾಗಝಿನ್ ಯಾವುದಪ್ಪ ಅಂದರೆ ಬಾಲಸಖ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಕೂಡ ಇವರು ಎಡಿಟೋರಿಯಲ್ ಸೆಕ್ಷನಲ್ಲಿ ಎಡಿಟರ್ ಕೆಲಸವನ್ನು ಕೂಡ ಇವರು ಮಾಡಿದರು। ಅಂದರೆ ವಿತೌಟ್ ಪೇಮೆಂಟ್, ಯಾವುದೇ ರೀತಿ ವೇತನವನ್ನು, ಯಾವುದೇ ಸ್ಯಾಲ್ರಿಯನ್ನು ಇವರು ಪಡೆದಲೇ ಇವರು ಈ ಒಂದು ನಿಸ್ವಾರ್ಥ ಕೆಲಸವನ್ನು ಕೂಡ ಮಾಡಿದ್ದಾರೆ। ತರುವಾಯ ನಾವು ನೋಡೋದಾದ್ರೆ इसके बाद और एक पॉइंट है, 7वां पॉइंट में सन 1988 में राष्ट्रकवि द्विवेदी जी का देहांत हो गया। द्विवेदी कौन? सोहनलाल द्विवेदी जी। इनका निधन कब हुआ? ಇವರ ನಿಧನ ಯಾವಾಗ ಆಯ್ತಪ್ಪ ಅಂದರೆ 1988ನೇ ಇಸ್ವಿಯಲ್ಲಿ ಇವರು ರಾಷ್ಟ್ರಕವಿ ಉಪಾಧಿಯನ್ನು ಕೂಡ ಇವರು ಪಡೆದಿದ್ರು। ರಾಷ್ಟ್ರಕವಿ उपाधि भी मिला था इनको। इनका निधन 1988 में हुआ था। ಇವರ ಒಂದು ನಿಧನ 1988ರಲ್ಲಿ ಇವರು ರಾಷ್ಟ್ರಕವಿ ಪುರಸ್ಕಾರದ ಜೊತೆಯಲ್ಲಿ ಅಂದರೆ ಇದಕ್ಕೂ ಮೊದಲು ಪಡ್ಕೊಂಡಿದ್ರು, ನಿಧನಕ್ಕಿಂತ ಮುಂಚಿತವಾಗಿ ರಾಷ್ಟ್ರಕವಿ ಉಪಾಧಿ ಅಂತಕ್ಕಂಥದ್ದು ಗೊತ್ತಿರಬೇಕು ನಮಗೆ। ಹಾಗಾಗಿ ತರುವಾಯ 8वां अंश क्या है? इनके द्वारा रचित अनेक रचनाओं में से कई प्रधान रचनाओं के बारे में उल्लेख किया गया है। यहाँ पर ಕೆಲವು ಮುಖ್ಯ ರಚನೆಗಳ ಬಗ್ಗೆ आपके प्रमुख कृतियां हैं। ಮುಖ್ಯ ಕೃತಿಗಳು ಯಾವೆಲ್ಲ ಇದಾವಪ್ಪ ಅಂದ್ರೆ ನೋಡೋದಾದ್ರೆ ಭೈರವಿ ನಾಮಕ್ ಹೇಕ್, वासवदत्त, कुणाल, सुंदर नेत्रों वाला पक्षी। कुणाल का अर्थ क्या होता है? कुणाल का मतलब सुंदर नेत्रों वाला पक्षी। पूजा गीत, विषपान, युगाधार, युग का आधार और जय गांधी इनका प्रमुख रचनाएं हैं। इसके बाद आगे चलिए, सीधा सा हम लोग इस कविता के पंक्तियों को पढ़ने के साथ साथ ಈ ಕವಿತೆಯ ಸಾಲುಗಳನ್ನು ಓದ್ತಾ हर एक स्टांजा के भाव क्या है, भावार्थ क्या है, उसके बारे में भी नीचे वाक्यांश के रूप में भी देख सकते हैं, पढ़ सकते हैं। देखिए ವಾಕ್ಯದಲ್ಲೂ ಕೂಡ ನಾವು ನೋಡಬಹುದು। ನೋಡಿ ಮಕ್ಕಳೇ, ಎಲ್ಲದಕ್ಕೂ ಮೊದಲು ನಾವೀಗ ಪದ್ಯವನ್ನು ರೀಡ್ ಮಾಡೋಣ। ತಾವು ಕೂಡ
ನಿಮ್ಮದೇ ಆದ ಒಂದು ಶೈಲಿನಲ್ಲಿ, ನಿಮ್ಮದೇ ಆದ ಒಂದು ರಾಗದಲ್ಲಿ ಹಾಡೋದಕ್ಕೆ ಪ್ರಯತ್ನ ಪಡಿ. ನಾನು ಕೂಡ ನನ್ನದೇ ಆದ ಒಂದು ರಾಗದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ. लहरों से डर कर नौका पार नहीं होती, नौका पार नहीं होती, लहरों से डर कर नौका पार नहीं होती, कोशिश करने वालों की कभी हार नहीं होती, कोशिश करने वालों की कभी हार नहीं होती। कविता की इस पहला स्टांजा में क्या अर्थ है, इसके बारे में समझो बच्चे। लहरों से डरकर नौका पार नहीं होती। समुद्र में नौका पानी के ऊपर चलते समय लहरों से डरकर कभी भी आगे नहीं चलती। अर्थात जीवन में संघर्ष और प्रयास के महत्व को दर्शाता है। इस स्टांजा में क्या अर्थ है? ಜೀವನದಲ್ಲಿ ಸಂಘರ್ಷ ಅಂದರೆ ಸ್ಟ್ರಗಲ್ ಅಂತಕ್ಕಂಥದ್ದು, ಹೋರಾಟ ಅಂತಕ್ಕಂಥದ್ದು, ನಮ್ಮ ಹೋರಾಟ ಮತ್ತು ನಮ್ಮ ಪ್ರಯತ್ನಗಳು ಒಂದು ಮಹತ್ವವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲಿ तोरिसलागिदे, दर्शाता है। यदि आप जीवन में कठिनाइयों और समस्याओं से अथवा लहरों से, यह समस्याओं के बारे में लहर शब्द के ಲಹರ್ ಅಂತಕ್ಕಂಥ ಒಂದು ಶಬ್ದದ ಜೊತೆಯಲ್ಲಿ ಇಲ್ಲಿ ಕಂಪೇರ್ ಮಾಡಲಾಗಿದೆ. ಅಂದರೆ ಸಮುದ್ರದ ಅಲೆಗಳ ಜೊತೆಯಲ್ಲಿ ಲಹರ್ ಮೀನ್ಸ್ ಅಲೆ, ವೇವ್ಸ್, ಗೊತ್ತಾಯ್ತಾ. डर कर भाग जाते हैं तो आप अपने लक्ष्य तक नहीं पहुंच सकते. ಅಂದರೆ ಅಲೆಗಳಿಗೆ ಅಥವಾ ಸಮಸ್ಯೆ ಅಂತಕ್ಕಂಥ ಅಲೆಗಳಿಗೆ ನಾವು ಎದುರ್ಕೊಂಡು ಓಡೋಗ್ಬಿಟ್ರೆ ಏನಾಗುತ್ತಪ್ಪ ಅಂದರೆ ತಾವು ತಮ್ಮ ಗುರಿಯ ಕಡೆ ತಲುಪೋಕ್ಕೆ ಸಾಧ್ಯ ಆಗಲ್ಲ. ನಾವು ನಮ್ಮ ಗುರಿ ಏನಿದೆ, ಏನೋ ಒಂದು ಏಮನ್ನು ನಾವು ಇಟ್ಕೊಂಡಿರ್ತೀವ ಅಲ್ಲಿಗೆ, ಹಾಗೇ ಒಂದು ಹಡಗು ಅಥವಾ ಶಿಪ್ ಅಂತಕ್ಕಂಥದ್ದು ಅಲೆಗಳಿಗೆ ಅದು ಭಯಪಟ್ಕೊಂಡ್ಬಿಟ್ಟಿದ್ರೆ, ಅಥವಾ ಆ ಬೋಟನ್ನು ಅಥವಾ ದೋಣಿಯನ್ನು ನಡೆಸ್ತಕ್ಕಂಥವನು, ಹಡಗನ್ನು ನಡೆಸ್ತಕ್ಕಂಥ ಒಬ್ಬ ನಾವಿಕ ಅಲೆಗಳನ್ನು ನೋಡ್ಕೊಂಬಿಟ್ಟು ಎದುರ್ಕೊಂಡ್ಬಿಟ್ರೆ ಅವನು ದೋಣಿಯನ್ನು ಅಥವಾ ಹಡಗನ್ನು ಸಾಗಿಸೋಕ್ಕೆ ಸಾಧ್ಯ ಆಗಲ್ಲ. ನೌಕಾ ಪಾರ್ ನಹಿ ಹೋತಿ ಮೀನ್ಸ್, ನೌಕಾ ಮೀನ್ಸ್ ನೌಕೆ ಅಂದರೆ ಶಿಪ್, ಹಡಗು, ದಡವನ್ನು ಅದು ತಲುಪಕ್ಕೆ ಸಾಧ್ಯ ಇಲ್ಲ. कोशिश करने वालों की कभी हार नहीं होती. हागागी बार बार प्रयास करें, बार बार कोशिश करने से एक दिन अथवा एक समय हम लक्ष्य की ओर पहुंच सकते हैं. ನಾವು ಗುರಿಯ ಕಡೆ ನಾವು ತಲುಪಬಹುದಾಗಿದೆ. इसके विपरीत जो लोग लगातार मेहनत और प्रयास करते हैं उन्हें कभी हार का सामना नहीं करना पड़ा. ओके, नहीं करना पड़ता. ಅಂದರೆ ಇದರ ಹೊರತಾಗಿ ಜನಗಳು निरंतरವಾಗಿ ಪರಿಶ್ರಮನ, कंटिन्यूसली, लगातार का अर्थ क्या होता है? कंटिन्यूसली मेहनत मीन्स हार्ड वर्क विथ ट्राई, प्रयास करते हैं उन्हें कभी हार नहीं होती है. ಅವ್ರಿಗೆ ಯಾವತ್ತೂ ಕೂಡ ಸೋಲಾಗೋದಿಲ್ಲ. ಈ ವಿಚಾರ आपको ಪ್ರೋತ್ಸಾಹಿತ करता है कि ಈ ವಿಚಾರ ತಮಗೆ ಪ್ರೋತ್ಸಾಹಿಸ್ತಕ್ಕಂಥದ್ದು, ಎನ್ಕರೇಜ್ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, यदि आप आत्मविश्वास और मेहनत से अपने मार्ग पर चलते रहे, ತಮ್ಮ ಒಂದು ಪರಿಶ್ರಮದ ಬಗ್ಗೆ, ಯುವರ್ ಓನ್ ಎಫರ್ಟ್ के बारे में भरोसा रखिए, विश्वास रख लीजिए. विश्वास ना करे तो, अपने आप पर विश्वास ना करे तो दूसरे भी ना करते देखो. ಯಾವ ಮತ್ತೊಬ್ಬರು ಕೂಡ ಯಾವ ರೀತಿ ನಿಮ್ಮ ಬಗ್ಗೆ ನಂಬಿಕೆ ನೀಡಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ನಿನ್ನ ಪ್ರಯತ್ನದ ಬಗ್ಗೆ, ನಿನ್ನ ಹಾರ್ಡ್ ವರ್ಕ್ ಬಗ್ಗೆ ನಿನಗೆ ಮೊದಲು ನಿನ್ನ ಬಗ್ಗೆ ನಿನಗೆ ಭಾಳ ನಂಬಿಕೆ ಇರಬೇಕು ಅಂತೇಳಿ. तो आप अपनी मंजिल तक पहुंच सकते हैं. ಹಾಗಾಗಿ ತಮ್ಮ ಗುರಿಯ ಕಡೆ, ತಮ್ಮ ಒಂದು ಏಮ್ ಕಡೆ ನೀವು ತಲುಪಬಹುದು. ಚಾಹೆ ರಾಸ್ತಾ ಕಿತನಾ ಭಿ ಕಠಿನ್ ಕ್ಯೂ ನಾ ಹೋ. ಮತ್ತೆ ಯಾಕೆ ಆ ಒಂದು ನೀನು ತಲುಪುವ ಮಾರ್ಗ ಎಷ್ಟೇ ಕಠಿಣವಾಗಿರಲಿ, ಕಷ್ಟವಾಗಿರಲಿ, ನೀವು ಸಾಗ್ಬೋದು ಅಂತ ಹೇಳ್ತಾ ನಾವು ಮುಂದೆ ಹೋಗೋಣ. ನೋಡಿ ಮಕ್ಕಳೇ, ಇಲ್ಲಿ ಒಂದು ಚಿತ್ರವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ತರುವಾಯ और एक सेकंड स्टांजा में देखो सुनो. नन्ही चींटी जब दाना लेकर चलती है, नन्ही चींटी जब दाना लेकर चलती है, चढ़ती दीवारों पर 100 बार फिसलती है. नन्ही चींटी मीन्स ಸ್ಮಾಲೆಸ್ಟ್ ಆ್ಯಂಟ್, ಒಂದು ಚಿಕ್ಕದಾದ ಇರುವೆ, ಒಂದು ಪುಟ್ಟದಾದ ಇರುವೆ. ನೋಡಿ, ಯಾವಾಗ ದಾನ ಮೀನ್ಸ್ ಕಾಳುಗಳನ್ನು, ಸೀಡ್ಸನ್ನು ತಗೊಂಡದು
ಹೋಗ್ತಾ ಇರುತ್ತೆ ನೋಡಿ, ಇಲ್ಲಿ ಹೋಗ್ತಾ ಇದೆ, ಕಾಳುಗಳನ್ನು ಎತ್ಕೊಳ್ಳೋದು ಹೋಗೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಓಕೆ, इस तरह चलते समय दीवारों पर 100 बार फिसलती है. दीवार पर चढ़ते समय ಗೋಡೆನ ಹತ್ತಬೇಕಾರೆ ಅದು चढ़ती समय पर वो बार बार फिसल कर नीचे गिरती है. तब वो क्या करता है, ಅದು ಅವಾಗ ಏನು ಮಾಡುತ್ತಪ್ಪ ಅಂದರೆ ಮತ್ತೆ ಮತ್ತೆ ಹತ್ತೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. इसका भाव इस तरह दिया गया है, सभी देखो. नन्ही चींटी मतलब एक छोटी सी चींटी जब दाना लेकर चलती है, इस लाइन का अर्थ है जब वो दाना लेकर अपने घर की ओर चलती है. ಯಾವಾಗ ಅದು ತನ್ನ ಆಹಾರವನ್ನು, ಫುಡ್ಡನ್ನು, ಕಾಳನ್ನು ತಗೊಂಡು ತನ್ನ ಮನೆ ಕಡೆ ಹೋಗುತ್ತೋ, चढ़ती दीवारों पर 100 बार फिसलती है. सेकंड लाइन में इसके बारे में क्या अर्थ है, वो दीवारों पर चढ़ने की कोशिश करती है. ಅದು ಗೋಡೆ ಮೇಲೆ ಹತ್ತೋದಕ್ಕೆ ಅದು ಪ್ರಯತ್ನ ಪಡುತ್ತೆ, ಲೇಕಿನ್ ಆದರೆ ಕೈ ಬಾರ್ ಫಿಸಲ್ತಿ ಹೈ, ಅದು ಅನೇಕ ಬಾರಿ ಅದೇನು ಮಾಡ್ತಪ್ಪ ಅಂದರೆ ಜಾರು ಬೀಳುತ್ತೆ, ಜಾರ್ತದೆ, ಗಿರ್ ಜಾತಿ ಹೈ ಅವ್ರು ನೀಚೆ ಬಿ ಗಿರ್ ಜಾತಿ ಹೈ, ಮತ್ತೆ ಕೆಳಗೆ ಅದು ಬಿದ್ದೋಗುತ್ತೆ. ಬಿದ್ದೋದ್ಮೇಲೆ ಫಿರ್ ಬಿ ಹಾರ್ ನಹಿ ಮಾನ್ತಿ ಮೈ ಆರ್, ನಾನು ಸೋತ್ಬಿಟ್ಟಿದ್ದೀನಿ ಅಂತೇಳಿ ಯಾವತ್ತೂ ಕೂಡ ಅದು ಬರೀ ಭಾವಿಸಲ್ಲ. ಬದಲಾಗಿ ನಾನು ಸೋಲನ್ನು ಒಪ್ಪೋದಿಲ್ಲ ಅಂತೇಳಿ ಅದೇನು ಮಾಡುತ್ತೆ, ಮತ್ತೆ ಮತ್ತೆ ಹತ್ತೋದಕ್ಕೆ ಪ್ರಯತ್ನವನ್ನು ಪಡುತ್ತೆ ಅಂಥೇಳಿ ನಾವು ಈ ಒಂದು ಸಾಲಲ್ಲಿ ಅರ್ಥ ಮಾಡ್ಕೊತೀವಿ. ನೆಕ್ಸ್ಟ್ ಅಂದರೆ ನಾವು ನೋಡೋಣ ಮಕ್ಕಳೇ, ಕೇಳಿಸ್ಕೊಳ್ಳಿ. मन का विश्वास रगों में साहस भरता है, मन का विश्वास रगों में साहस भरता है. चढ़कर गिरना, गिर कर चढ़ना नाह करता है, नाह करता है. मन का विश्वास रगों में साहस भरता है. मन का विश्वास, हमारे मन में विश्वास कैसा है, ಹೇಗಿರುತ್ತಪ್ಪ ನಮ್ಮ ಮನಸ್ಸಿನಲ್ಲಿ ವಿಶ್ವಾಸ ಅಂತಕ್ಕಂಥದ್ದು, ಆತ್ಮವಿಶ್ವಾಸ. ಉಸ್ಕಿ ನಸೋ ಮೇ ಉತ್ಸಾಹ ಬರ್ತಾ है, ಅದರ ಒಂದು ನರನಾಡಿಗಳಲ್ಲಿ, ರಗ್ ಮೀನ್ಸ್ रगों में मीन्स नसों में, साहस करने की ओर उत्साह ಬರ್ತಾ है. ಸಾಹಸ ಮಾಡೋದಕ್ಕೆ, ಒಂದು ಧೈರ್ಯವನ್ನು ಮಾಡೋದಕ್ಕೆ ಅದು ಉತ್ಸಾಹವನ್ನು, ಜೋಶನ್ನು ತುಂಬಿರುತ್ತೆ. ಮನಸ್ಸಿನಲ್ಲಿ ಒಂದು ಉತ್ಸಾಹ ಇರಬೇಕು, ನಾನು ಇದು ಮಾಡಬಲ್ಲೆ, ನನ್ನಿಂದ ಸಾಧ್ಯ ಇದೆ ಅಂತೇಳಿ ಇರುವೆಗೆ ಯಾವ ಥರ ಇರುತ್ತೋ ಒಂದು ಅಲ್ವಾ, ಹಾಗೆ ನಮಗೂ ಕೂಡ ಇರಬೇಕು. इसलिए देरफोर चढ़कर गिर गिर कर चढ़ना उसको व्यर्थ नजर नहीं आता. ಹಾಗಾಗಿ ಅದು ಪದೇ ಪದೇ ಬಿದ್ದರೂ ಕೂಡ ಅದು ಹತ್ಬಿಟ್ಟು ಬೀಳ್ತಾ ಬೀಳ್ತಾ ಹತ್ತೋದನ್ನ ಮತ್ತೆ ಅದು ಯಾವತ್ತು ಕೂಡ ವೇಸ್ಟ್ ಅಂತ ತಿಳಿಯಲ್ಲ, ನಾ ಕರ್ತಾ ಕೆಟ್ಟದು ಅಂತ ತಿಳಿಯಲ್ಲ. ಇದು ವೆರಿ ವೇಸ್ಟ್, ಇದು ನನ್ನ ಪ್ರಯತ್ನ ಖಂಡಿತ ಇದು ವೇಸ್ಟ್ ಅಂತೇಳಿ ಅದು ಯಾವತ್ತು ಕೂಡ ಅಂದ್ಕೊಳಲ್ಲ. ಹಾಗಾಗಿ वो बार बार अपने लक्ष्य तक पहुंचने की कोशिश करती है, ಅದು ಪದೇ ಪದೇ ತನ್ನ ಗುರಿಯ ಕಡೆ ತಲುಪೋದಕ್ಕೆ, ರೀಚ್ ಆಗೋದಕ್ಕೆ ಅದು ಏನು ಮಾಡುತ್ತಪ್ಪ ಅಂದರೆ ಪ್ರಯತ್ನವನ್ನು ಪಡುತ್ತೆ. इस स्टांजा का अर्थ इतना ही है. इसके बाद ಇದರ ನಂತರ ನಾವು ನೋಡೋಣ ಮಕ್ಕಳೇ, और एक स्टांजा में क्या है, आखिर उसकी मेहनत बेकार नहीं होती, बेकार नहीं होती. आखिर उसकी मेहनत बेकार नहीं होती. कोशिश करने वालों की कभी हार नहीं होती. आखिर उसकी ಫೈನಲಿ ಕೊನೆಯದಾಗಿ ಅದು ತನ್ನ ಪರಿಶ್ರಮವನ್ನು ಯಾವತ್ತೂ ಕೂಡ ವ್ಯರ್ಥ ಅಂತ ತಿಳಿಯೋದಿಲ್ಲ, ಇದು ವೇಸ್ಟ್ ಅಂದ್ಕೊಳಲ್ಲ. ಬದಲಾಗಿ ಕೋಶಿಶ್ ಕರ್ನೆ ವಾಲೋಂಕಿ ಕಬಿ ಹಾರ್ ನಹಿ ಹೋತೆ, ಪ್ರಯತ್ನ ಪಡೋರಿಗೆ ಯಾವತ್ತೂ ಕೂಡ ಸೋಲಿಲ್ಲ, ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಎಲ್ಲಿಗೋ ತಗೊಂಡೋಗ್ಬಿಡುತ್ತೆ ಅಲ್ವಾ. इन दो पंक्ति का भाव इस तरह वाक्य के रूप में देखो. एक पंक्ति हमें एक सिखाती है कि ಈ ಸಲ ನಮಗೆ ಏನನ್ನು ಕಲಿಸುತ್ತಪ್ಪ ಅಂದರೆ, ಯದಿ ಹಮ್ ಕಠಿಣ ಮೆಹನತ್ ಅವ್ರ ನಿರಂತರ ಪ್ರಯಾಸ ಕರ್ತೆ ರಹೆ. ಒಂದು ಪಕ್ಷ ನಾವು ಕಠಿಣವಾದ ಅಂದರೆ ಹಾರ್ಡ್ ಆಗಿರ್ತಕ್ಕಂಥ ಒಂದು ಡಿಫಿಕಲ್ಟ್ ಆಗಿರ್ತಕ್ಕಂಥ ಒಂದು ಹಾರ್ಡ್ ವರ್ಕನ್ನು ನಾವು ಮಾಡಿದ್ದೆ ಆದರೆ, ಜೊತೆಗೆ ನಿರಂತರವಾದ ಪ್ರಯತ್ನ ಅಂದರೆ ಆ ಪ್ರಯತ್ನ ಕೇವಲ ಒಂದು ಪ್ರಯತ್ನಕ್ಕೆ, ಎರಡು ಪ್ರಯತ್ನಕ್ಕೆ ನಾವು ಸ್ಟಾಪ್ ಆಗಬಾರ್ದು. बहुत ही प्रयासों में हम लोग हारने का संभव है, लेकिन मन में हमेशा जीतने की ओर भरोसा रख लेना चाहिए.
ಗೆಲುವಿನ ಕಡೆ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಒಂದು ಭರವಸೆ ಇರಬೇಕು. ಹಾಗಾಗಿ ತೋ ಕೋಯಿ ನಾ ಕೋಯಿ ಸಕಾರಾತ್ಮಕ ಪರಿಣಾಮ ಹಮೇಶ ಮಿಲೇಗ. ಆ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಈ ಎಫೆಕ್ಟ್ ಬಗ್ಗೆ ನಾವು ಯಾವತ್ತೂ ಕೂಡ ನಾವು ಮನಸ್ಸಿನಲ್ಲಿ ಇದ್ದಿದ್ದೇ ಆದರೆ ಯಾವಾಗಲೂ ನಮಗೆ ಆ ಒಂದು ಪಾಸಿಟಿವ್ ರಿಸಲ್ಟ್ ಅಂತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ಚಾಹೆ ರಾಸ್ತಾ ಮುಷ್ಕಿಲ್ ಕ್ಯೂ ನಾ ಹೋ, ಅದು ಎಂತಹ ಒಂದು ನಾವು ಕಷ್ಟವಾದ ಒಂದು ಪರಿಸ್ಥಿತಿ ಇದ್ರೂ ಕೂಡ ನಾವು ಅದನ್ನು ನಾವು ನಿಭಾಯಿಸ್ತಕ್ಕಂಥ ಒಂದು ಚೈತನ್ಯ ನಮ್ಮಲ್ಲಿ ಮೂಡುತ್ತೆ. ಜೋ ಲೋಗ್ ಹಾರ್ ಮಾನನೆ ಕೆ ಬಜಾಯ್ लगातार कोशिश करते रहते हैं वे अंत में सफलता प्राप्त करते हैं. ಯಾವ ಜನಗಳು ಸೋಲನ್ನ ಒಪ್ಕೊಳ್ಳೋದಕ್ಕೆ ಬದಲಾಗಿ ಬಜಾಮೈ ಮೀನ್ಸ್ ಉಸ್ಕೆ ಬಿನಾ, ಓಕೆ, ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾರೋ ಅವರಿಗೆ ಕೊನೆಯದಾಗಿ ಏನಾಗುತ್ತಪ್ಪ ಅಂದರೆ ಸಫಲತೆಯ ಒಂದು ಪ್ರಾಪ್ತಿ ಅಂತಕ್ಕಂಥದ್ದಾಗಿ ಆಗುತ್ತೆ. ಯಶಸ್ಸಿನ ಒಂದು ಬುಟ್ಟಿ ಸಿಕ್ಕೇ ಸಿಗುತ್ತೆ ಮಕ್ಕಳೇ. ಓಕೆ ನೋಡಿ, ಒಬ್ಬ ರೈತ ಕಿಸಾನ್ ಅಪ್ನಿ ಜಮೀನ್ ಮೇ ಕಾಮ್ ಕೈಸೆ ಕರ್ತಾ, ಹೇಗೆ ಮಾಡ್ತಾನಪ್ಪ ಅಂದರೆ ಕೆಲಸ, ಅವನು ಜಮೀನನ್ನು ಕ್ಲೀನ್ ಮಾಡ್ತಾನೆ, ಮತ್ತು ಎತ್ತುಗಳಿಂದ ಅದನ್ನು ಉಳುಮೆ ಮಾಡ್ತಾನೆ, ಬೀಜ ಬಿತ್ತನೆ ಮಾಡ್ತಾನೆ, ಮತ್ತು ಅದಕ್ಕೆ ಏನೆಲ್ಲ ಕೆಲಸವನ್ನು ಎಷ್ಟೆಲ್ಲ ಕೆಲಸಗಳನ್ನು ಅವನು ನಿರಂತರವಾಗಿ ಮಾಡ್ತಾ ಹೋದಾಗ ಕೊನೆಯಲ್ಲಿ ಒಂದು ಒಳ್ಳೆ ಫಸಲನ್ನು ಬೆಳೆಯನ್ನು ಅವನು ಪಡ್ಕೊಳಕ್ಕೆ ಸಾಧ್ಯ ಆಗುತ್ತಲ್ಲ ಮಕ್ಕಳೇ. ಹಾಗಾಗಿ ಅವನು ಅಯ್ಯೋ ಇಷ್ಟೆಲ್ಲ ಕೆಲಸ ಇದೆ, ಇಷ್ಟೆಲ್ಲ ಪ್ರಯತ್ನ ಪಡ್ಬೇಕಾ ನಾನು, ಆ ಒಂದು ಕೊನೆಗೆ ಬರ್ತಕ್ಕಂಥ ಬೆಳೆ ಎಷ್ಟು ಬರುತ್ತೋ ಇಲ್ಲೋ ಅಂತೇಳಿ ಅವನು ಡೌಟ್ಫುಲ್ ಆಗಿದ್ದರೆ ಅವನು ಬೆಳೆನೇ ಬೆಳೆಯೋಕ್ಕಾಗ್ತಿರಲಿಲ್ಲ, ಮತ್ತು ತಾನೂ ಊಟ ಮಾಡೋಕ್ಕಾಗ್ತಿರಲಿಲ್ಲ, ಇಡೀ ಜಗತ್ತಿಗೂ ಕೂಡ ಅನ್ನವನ್ನು ಕೊಡೋಕ್ಕೆ ಸಾಧ್ಯ ಇರಲಿಲ್ಲ ಅಲ್ವ ಮಕ್ಕಳೇ. ಓಕೆ, ಮುಂದೆ ಹೋಗ್ತಾ ನೋಡೋಣ. और एक स्टांजा में और एक एग्जाम्पल इस स्टांजा के द्वारा समझ सकते हैं. ಈ ಒಂದು ಸ್ಟಾಂಜಾದಲ್ಲಿ ನಾವು ಮತ್ತೊಂದು ಎಕ್ಸಾಂಪಲ್ ನಾವು ತಿಳಿಯಬಹುದು. डुबकिया सिंधु में गोताखोर लगाता है, डुबकिया सिंधु में गोताखोर लगाता है, जा जाकर काली हाथ लौट कर आता है. डुबकिया मीन्स ಈಜುಗಾರ, ಸಿಂಧು ಮೇ ಗೋತಾಖೋರ್ ಲಗಾತ, ಒಂದು ನದಿಯಲ್ಲಿ, ಅಂದರೆ ಸಿಂಧು ಅಂದರೆ ಸಾಗರ, ಸಮುದ್ರದಲ್ಲಿ ಒಬ್ಬ ಈಜುಗಾರ ಏನು ಮಾಡ್ತಾನಪ್ಪ ಅಂದರೆ ಮುಳುಗಾಗ್ತಾನೆ. ಗೋತಾಖೋರ್ ಮೀನ್ಸ್ ಅಂದರೆ ಇಲ್ಲಿ ಈಜುಗಾರ, ಡುಬ್ಕಿಯ ಅಂದರೆ ಮುಳುಗ್ತಕ್ಕಂಥದ್ದು. ಅದರಲ್ಲಿ ಮುಳುಗ್ಬಿಟ್ಟು ಏನು ಮಾಡ್ತಾನಪ್ಪ ಅಂದರೆ ಏನಕ್ಕೋಸ್ಕರ ಅವನು ಮುತ್ತು ಅವಳಗಳನ್ನು ಪಡ್ಕೊಂಡು ಬರೋಕ್ಕೋಸ್ಕರ. ಆದರೆ ಹೋಗ್ದಾಗ ಅವನು ಕೆಲವೊಂದು ಸರಿ ಏನಾಗುತ್ತಪ್ಪ ಅಂದರೆ ಅವನು ಸಿಗೋದೇ ಇಲ್ಲ, ಖಾಲಿ ಕೈಯಲ್ಲಿ ಹಿಂದಿರುಗಿ ಬರ್ತಾನೆ, ಎಂಟಿ ಹ್ಯಾಂಡಲ್ಲಿ ಅವನು ವಾಪಸ್ ಬರ್ತಾನೆ. ಆದರೆ ಮತ್ತೆ ಸಿಗಲಿಲ್ಲ ಅಂತೇಳಿ ಮತ್ತೆ ಅವನು ಮುಳುಗಿ ಈಜತಕ್ಕಂಥ ಒಂದು ಪ್ರಯತ್ನವನ್ನು ಅಲ್ಲಿಗೆ ಸ್ಟಾಪ್ ಮಾಡಲ್ಲ, ಅವನು ಬದಲಾಗಿ ಇನ್ನೂ ಪ್ರಯತ್ನವನ್ನು ಮಾಡ್ತಾನೆ, ಇನ್ನು ಎಲ್ಲಿ ನಾನು ಯಾವ ಥರ ಇದನ್ನು ಹುಡುಕ್ಬೋದು ಅಂತೇಳಿ ಪ್ರಯತ್ನವನ್ನು. इन दो पंक्ति के बारे में वाक्यांश में इस तरह भावार्थ है बच्चों. एक पंक्ति एक व्यक्त करती है कि ಈ ಸಾಲುಗಳು ನಮಗೆ ಏನು ವ್ಯಕ್ತಪಡಿಸ್ತಾವಪ್ಪ ಅಂದರೆ ಜೈಸೆ ಗೋತಾಖೋರ್ ಸಮುದ್ರ में डुबकी लगाता है. ಯಾವ ರೀತಿ ಒಬ್ಬ ಈಜುಗಾರ, ಗೋತಾಖೋರ್ ಮೀನ್ಸ್ ಈಜುಗಾರ, ಓಕೆ, ಸ್ವಿಮ್ಮರ್, ಯಾವ ರೀತಿ ಸಮುದ್ರದಲ್ಲಿ ಮುಳುಗಾಗ್ತಾನೋ ಅವ್ರ ಖೋಜನೆಗೆ ಬಾವಜೂದ್, ಮತ್ತೆ ಅವನು ಹುಡುಕಾಟದ ಒಂದು ಹೊರತಾಗಿ ಖಾಲಿ ಹಾತ್ ಲೌಡ್ತಾನೆ, ಖಾಲಿ ಕೈಯಲ್ಲಿ ಅವನು ಅನೇಕ ಹುಡುಕಾಟಗಳನ್ನು ಅನೇಕ ರೀತಿಯಲ್ಲಿ ಅವನು ಅಲ್ಲಿ ಪ್ರಯತ್ನವನ್ನು ಪಡ್ತಾನೆ. ಮತ್ತೆ ಅವನು ಸಿಗದಲೇ ನಿರುತ್ಸಾಹವಾಗಿ ಮೇಲೆ ಬಂದರೂ ಕೂಡ ಆ ಉತ್ಸಾಹ ಅಂತಕ್ಕಂಥದ್ದು, ಒಳಗಿನ ಒಂದು ಉತ್ಸಾಹ ಎಲ್ಲೋ ಒಂದು ಮೂಲೆಯಲ್ಲಿ, ಇಲ್ಲ ನಾನು ನೆಕ್ಸ್ಟ್ ಟೈಮ್ ನಾನು ಪ್ರಯತ್ನ ಪಟ್ಟಿದ್ದೆ ಆದರೆ ಇನ್ನೊಂದು ಕಡೆ ಅದು ಸಿಗ್ಬೋದು ಅಂತೇಳಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಾನೆ. ಓಕೆ, उसी तरह इंसान भी अपने जीवन में कठिन प्रयासों और संघर्षों के बावजूद कई बार बिना कुछ प्राप्त किए लौट आता है. ಅದೇ ರೀತಿ ಮನುಷ್ಯನು ಕೂಡ, ನಾವೆಲ್ಲ ಮನುಷ್ಯರು ಕೂಡ ನಮ್ಮ ಜೀವನದಲ್ಲಿ ಕಠಿಣ ಪ್ರಯತ್ನಗಳನ್ನು, ನಿಮ್ಮ ಪರೀಕ್ಷೆಗಳ ಸಲುವಾಗಿ एग्जाम्स के लिए भी वर्ष भर प्रयास करते रहने वाले बच्चों के लिए हमेशा यश की प्राप्त होती है. बिना प्रयास कुछ भी ना मिलेगा. ಯಾವುದೇ ಒಂದು ಪ್ರಯತ್ನ ಇಲ್ಲದೆ ಸಿಗು ಅಂದರೆ ಸಿಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವರ್ಷ ಪೂರ್ತಿ ಪ್ರಯತ್ನ ಇರಬೇಕು. एग्जाम के समय पर मात्र पढ़ने वाले बच्चों को अंक लेने के लिए, कमाने के लिए बहुत ही मुश्किल होता है, बड़ा कष्ट आगुत्ते. ಹಾಗಾಗಿ वर्ष भर समय पर पढ़ने के साथ साथ अच्छी तरह से लिखने का भी
प्रयास करते रहना चाहिए और साथ में अध्यापकों से भी समय समय पर ಸುಜಾವ್ ಬಿ ಲೇ ಲೇನಾ ಚಾಹಿಯೆ, ಸಲಹೆಗಳನ್ನು ಕೂಡ ಪಡ್ಕೋಬೇಕು. ಹಾಗಾಗಿ ಕಠಿಣ ಪ್ರಯತ್ನಗಳು ಮತ್ತು ಸಂಘರ್ಷಗಳ ತರುವಾಯ, ಅಂದರೆ ಸಂಘರ್ಷ ಅಂದರೆ ಒಂದು ನಮ್ಮ ಲೈಫ್ ಒಂದು ಬ್ಯಾಟಲ್ ಇದ್ದಂಗೆ, ಯುದ್ಧ ಇದ್ದಂಗೆ ಅಲ್ವಾ. ಅದರ ಹೊರತಾಗಿ ಅನೇಕ ಬಾರಿ ನಾವು ಏನನ್ನು ಕೂಡ ನಾವು ಪಡೆಯೋದೇ ಇಲ್ಲ, ವಾಪಸ್ಸು ಆಗ್ತೀವಿ, ಏನೋ ಪ್ರಯತ್ನ ಪಡ್ತೀವಿ, ಅದರಲ್ಲಿ ಫೇಲ್ಯೂರ್ ಆಗ್ತೀವಿ, ಅಲ್ಲೇನೂ ಸಿಗಲ್ಲ. ಹಂಗಂತೇಳಿ ನಮ್ಮ ಜೀವನವನ್ನು ಅಲ್ಲಿಗೆ ಸ್ಟಾಪ್ ಮಾಡ್ಕೊಳಕ್ಕಾಗಲ್ಲ ನೋಡಿ ಅಲ್ವಾ. ಸುಂದರವಾದ ಒಂದು ನೇಚರ್ ನಮಗೆ ಕಾಣ್ತಾ ಇದೆ ಇಲ್ಲಿ ಸಮುದ್ರದಲ್ಲಿ. ಯಾವ ರೀತಿ ಒಬ್ಬ ಈಜುಗಾರ ಪ್ರಯತ್ನವನ್ನು ಪಡ್ತಾನೋ ಹಾಗೆ ಜೀವನ ಎಂಬ ಸಮುದ್ರದಲ್ಲಿ ನಮ್ಮ ಪ್ರಯತ್ನಗಳು ಕೂಡ ಹಾಗೆ ಇರಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಸ್ಟಾಂಜದಲ್ಲಿ ನೋಡಿ ಮಕ್ಕಳೇ, ಮಿಲ್ತೆ ನಹೀ ಸಹಜ ಹಿ ಮೋತಿ ಗಹರೆ ಪಾನಿ ಮೇ, ಮಿಲ್ತೆ ನಹೀ ಸಹಜ ಹಿ ಮೋತಿ ಗಹರೆ ಪಾನಿ ಮೇ, बढ़ता दुगना उत्साह इसी हैरानी में, ಮಿಲ್ತೇ ನಹಿ ಸಿಗೋದೇ ಇಲ್ಲ, ಸಹಜ ನ್ಯಾಚುರಲ್ ಆಗಿ ಸಿಗೋದಿಲ್ಲ. ಆಳವಾದ ಒಂದು ನೀರಿನಲ್ಲಿ ಹೋಗಿ ಹುಡುಕಿದ್ರೂ ಕೂಡ ಗಹರೆ ಪಾನಿ, ಡೀಪ್ ವಾಟರ್, ಇನ್ ದ ಡೀಪ್ ವಾಟರ್, ಗೊತ್ತಾಯ್ತಾ. ಮುತ್ತು, ಮೋತಿ का अर्थ क्या होता है, ಈ ಮುತ್ತು ಅಂತಕ್ಕಂಥದ್ದು ಮುತ್ತಿನ ಒಂದು ಹುಡುಕಾಟ, ಒಂದು ಮುತ್ತಿನ ಕತೆ ಅಂತೇಳಿ ನಿಮಗೆ ಕನ್ನಡದಲ್ಲಿ ಒಂದು ಸಿನಿಮಾ ಇದೆ ರಾಜ್ಕುಮಾರ್ದು, ಶಂಕರ್ನಾಗ್ ಡೈರೆಕ್ಷನ್ ನೋಡಿರ್ಬೋದು, ಒಂದು ಮುತ್ತಿನ ಕತೆ ಅಲ್ವಾ. ಆ ಒಂದು ಮುತ್ತಿನ ಕಥೆಯಲ್ಲಿ ನಿಮಗೆ ಭಾಳ ಸ್ಟೋರಿ ಚೆನ್ನಾಗಿದೆ, ನೀವು ನೋಡಿ ಫ್ರೀ ಇದ್ದಾಗ ಎಕ್ಸಾಮ್ ಎಲ್ಲ ಆದಮೇಲೆ. ಓಕೆ, ಬಡ್ತಾ ದುಗುನ ಉತ್ಸಾಹಿಸಿ ರಾಣಿಮೆ, ಆ ಒಂದು ಸಿಗಲಿಲ್ವಲ್ಲಪ್ಪ, ಎಷ್ಟು ಡೀಪ್ ಆಳುಕ್ಕನ ಹೋಗಿ ನಾನು ಹುಡುಕಿದ್ರು ಕೂಡ ಮುತ್ತು ಸಿಗಲಿಲ್ಲ ಅಂತೇಳಿ ಆ ಒಂದು ದುಃಖದಲ್ಲಿ ಇದ್ರೂ ಕೂಡ ಅವನಲ್ಲಿರ್ತಕ್ಕಂಥ ಒಂದು ಒಳಗಿನ ಒಂದು ಉತ್ಸಾಹ ಇದೆಯಲ್ಲ, ಇಲ್ಲ ನನಗೆ ಸಿಕ್ಕೇ ಸಿಗುತ್ತೆ, ನಾನು ಪ್ರಯತ್ನ ಪಡ್ತೀನಿ ಅಂತೇಳಿ ಹಠವನ್ನು ತೊಡ್ತಾನಲ್ಲ, ಹಠ ಇರಬೇಕು ನಮ್ಮ ಜೀವನದಲ್ಲಿ. ಓಕೆ, ಬಡ್ತಾ ದುಗನ ಹೆಚ್ಚಾಗುತ್ತೆ, ಉತ್ಸಾಹ ಜೋಶ್ ಅಂತಕ್ಕಂಥದ್ದು ದುಪ್ಪಟ್ಟಾಗುತ್ತೆ, ಡಬಲ್ ಆಗುತ್ತೆ. ದುಗನ ಮೀನ್ಸ್ ಡಬಲ್. ಓಕೆ, इन दो पंक्ति का भाव इस तरह है, कवि कहते हैं कि जीवन की प्रतियोगिता में असफलता से विमुख ना होते हुए, जीवनದ ಒಂದು ಕಾಂಪಿಟೇಷನ್, प्रतियोगिता का मतलब क्या होता है, प्रतियोगिता का मतलब ಕಾಂಪಿಟೇಷನ್, ಸ್ಪರ್ಧಾ. ಜೀವನ ಅಂತಕ್ಕನ್ನೋ ಸ್ಪರ್ಧೆಯಲ್ಲಿ ಅಸಫಲತೆ ಅಂದರೆ ಫೇಲ್ಯೂರ್ಗಳಿಂದ ನಾವು ವಿಮುಖರಾಗಬಾರ್ದು, ಅಂದರೆ ಬೆನ್ನು ಮಾಡಬಾರ್ದು. ವಿಮುಖರಾಗದೆ ಅಪ್ನಿ ಕಮಿಯೋं को, अपने प्रयासों में क्या क्या कमी है, कमी आती, ಏನೆಲ್ಲ ಒಂದು ಕೊರತೆಗಳದು, ಏನೆಲ್ಲ ಒಂದು ಫಾಲ್ಟ್ಸ್ ಇತ್ತು, उन कमियों की ओर पहचान करते हुए वो उन कमियों को कैसे कम करके मैं प्रयास करना चाहिए, इसकी ओर हम लोग ध्यान देना चाहिए. ಅದ್ರ ಕಡೆ ನಾವು ಗಮನವನ್ನು ಕೊಡಬೇಕಾದ್ರೆ ಏನೆಲ್ಲ ಒಂದು ಫಾಲ್ಟ್ಸ್ ಇತ್ತು, ಏನೆಲ್ಲ ಒಂದು ನಮ್ಮ ಪ್ರಯತ್ನದಲ್ಲಿ ನಾನು ಎಲ್ಲಿಡೋದೆ, ಎಲ್ಲಿ ನನಗೆ ಸಮಸ್ಯೆ ಅಲ್ಲಿ ಕ್ರಿಯೇಟ್ ಆಗಿತ್ತು ಅಂತಾರೆ. ಖುದ್ದು ಪಹಚಾನ್ಕರ್ ಸ್ವಪ್ರಯತ್ನ, ಸ್ವತಃ ನೀನು ಸೆಲ್ಫ್ ಆಗಿ ನೀನು ಐಡೆಂಟಿಫೈ ಮಾಡಿಕೊಂಡು ಸ್ವಪ್ರಯತ್ನ ಅಂದರೆ ಸೆಲ್ಫ್ ಟ್ರೈಯನ್ನು ಮಾಡಿದ್ದೆ ಆದರೆ ನಿರಂತರವಾಗಿ ಲಗಾತಾರ ಹಾಗೆ ಬಡ್ನೆಸಿ ಆರ್ ಕಬಿ ನಹಿ ಹೋತಿ ಹೈ, ಮುಂದೆ ನೀನು ನಿರಂತರವಾಗಿ ಅದನ್ನು ಹಾಗೆ ನೀನು ಮುಂದೆ ಹೋಗ್ತಾ ಇದ್ರೆ ಯಾವತ್ತೂ ಕೂಡ ನೀನು ಸೋಲಾಗೋದಿಲ್ಲ ಅಂತೇಳಿ ನಾವು ಈ ಒಂದು ಸಾಲಿನಲ್ಲಿ ಅರ್ಥ ಮಾಡ್ಕೋಬೋದು. ಸತತ ಪ್ರಯತ್ನಶೀಲ ವ್ಯಕ್ತಿ ಕಿ ನಿಶ್ಚಿತ ರೂಪ से, सेकंड लाइन का भाव इस तरह दिया गया है. देखो, ಸತತ ಪ್ರಯತ್ನಶೀಲ ವ್ಯಕ್ತಿಯ ಒಂದು ನಿಶ್ಚಿತ ರೂಪ से जीत होती है, ಅವನು ಖಚಿತವಾಗಿ ಅವನು ಖಂಡಿತ ಅವನು ಗೆದ್ದೇ ಗೆಲ್ತಾನೆ. ಜೊತೆಗೆ ಸಮಸ್ಯೆ ಅವನ್ಸೆ ಮುಹನಾ ಮೋಡ್ಕರ್ ಹಾಗೆ ಬಡ್ನಾ ಚಾಯ, ಸಮಸ್ಯೆಗಳು ಬಂತು ಅಂತೇಳಿ, ಪ್ರಾಬ್ಲಮ್ಸ್ ನಮಗೆ ಮುಂದಕ್ಕೆ ಬಂದಿದೆ ಅಂತೇಳಿ ನಾವು ಆ ಸಮಸ್ಯೆಗಳಿಗೆ ಮುಖಾಮುಖಿಯಾಗಿ ಇದ್ದು ಫೇಸ್ ಟು ಫೇಸ್ ಆಗಿ ನಾವು ಅದನ್ನು ಎದುರಿಸ್ಬೇಕೇ ಹೊರತು ಸಮಸ್ಯೆಗಳು ಬಂತಪ್ಪ ಅಂತೇಳಿ ಸಮಸ್ಯೆಗೆ ಎದುರುಕೊಂಡು ನಾವು ಯಾವತ್ತೂ ಕೂಡ ಮುಖವನ್ನು ತಿರುಗಿಸಬಾರ್ದು. ಮುಹನಾ ಮೋಡ್ಕರ್ ಮೀನ್ಸ್ ಅಂದರೆ ನಮ್ಮ ಫೇಸನ್ನು ನಾವು ಯಾವತ್ತೂ ಟರ್ನ್ ಮಾಡ್ದಲೇ ನಾವು ಮುಂದೆ ಸಾಗಬೇಕು ಅಂತೇಳಿ ಅರ್ಥೈಸ್ಕೊತಾ ಇದೀವಿ ಮಕ್ಕಳೇ. और एक स्टांजा है, देखो दो दो पंक्ति का एक एक स्टांजा इस कविता में है. देखो, असफलता एक चुनौती है, इसे स्वीकार करो, इसे स्वीकार करो, क्या कमी रह गई देखो और सुधार करो. असफलता एक चुनौती है, इसे स्वीकार करो. असफलता एक चुनौती है, ಫೇಲ್ಯೂರ್ ಈಸ್ ಆಲ್ಸೋ ಒನ್ ಆಫ್ ದ ಆಪರ್ಚುನಿಟಿ ಹೈ. ಫೇಲ್ ಆಗೋದು ಕೂಡ ಒಂದು ಅವಕಾಶ, ನಿನ್ನ ಒಂದು ಮುಂದಿನ ಒಂದು ಬಿಗ್ ಸಕ್ಸಸ್ಗೆ,
बिग विक्ट्री के लिए असफलता पे भी एक चुनौती है. ಫೇಲ್ಯೂರ್ ಅಂತಕ್ಕಂಥದ್ದು ಕೂಡ ಒಂದು ನಿನಗೆ ಮುಂದೆ ಏನೋ ಒಂದು ದೊಡ್ಡ ಒಂದು ಟರ್ನಿಂಗ್ ನಿನ್ನ ಜೀವನದಲ್ಲಿ ಇದೆ ಅಂತ ಅದು ಹೇಳೋದಕ್ಕೆ ತೋರಿಸ್ಕೊಡೋದಕ್ಕೆ ಬರುತ್ತೆ. ಇದನ್ನು ನಾವೇನು ಮಾಡಬೇಕು, ಫೇಲ್ಯೂರನ್ನು ಕೂಡ ನಾವು ಹೇಗೆ ಸಕ್ಸಸ್ ಪಾಯಿಂಟನ್ನು ನಾವು ರಿಸೀವ್ ಮಾಡ್ಕೊತೀವೋ ಉಸಿ ಥರ फेल्यूर का भी एक्सेप्ट कर लेना चाहिए. एक्सेप्ट ना करे तो कभी भी यश ಅಥವಾ ಬಿಗ್ ಸಕ್ಸಸ್ ನಾ ಮಿಲೇಗ. ಯಾವುದೇ ರೀತಿಲಿ ಬಿಗ್ ಯಶಸ್ಸು ಅಂತಕ್ಕಂಥದ್ದು ಸಿಗೋದಿಲ್ಲ ಮಕ್ಕಳೇ. ಕ್ಯಾ ಕಮಿ ರಹ ಗಯಿ, ಏನೆಲ್ಲ ಒಂದು ಕೊರತೆಗಳು ಫಾಲ್ಟ್ಸ್ ಇತ್ತು ಅದನ್ನು ನಾವು ನೋಡಬೇಕು, ದೇಕೋರ್ಸ್ ಮತ್ತೆ ಅದನ್ನು ಏನು ಮಾಡ್ಕೋಬೇಕು, ಸುಧಾರಿಸ್ಕೋಬೇಕು. ಅಂದರೆ ಕರೆಕ್ಷನ್ ಮಾಡ್ಕೋಬೇಕು, ತಿದ್ಕೋಬೇಕು. ಕ್ಯಾ ಕ್ಯಾ ಕಮಿ ಉಸ್ಕೋ कैसे ठीक कर लेना चाहिए उसकी ओर ख्याल रखे तो हमने आगे जा सकते हैं. देखो अर्थ है कि असफलता को नकारात्मक रूप में नहीं देखना चाहिए. ನೆಗೆಟಿವ್ ಮೈಂಡಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಒಂದು ಅಸಫಲತೆ ಏನಂದರೆ ಫೇಲ್ಯೂರನ್ನು ನಾವು ನೋಡಬಾರ್ದು. ನೆಗೆಟಿವ್ ಮೈಂಡ್ ಇದ್ದರೆ ಯಾವಾಗಲೂ ನಮಗೆ ನೆಗೆಟಿವೇ ಕ್ರಿಯೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಇದರಲ್ಲೂ ಏನೋ ಒಂದು ನನ್ನ ಒಂದು ಕಲಿಕೆಗೆ ಲರ್ನಿಂಗ್ ಏನೋ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಬಲ್ಕಿ ಇಸೆ ಏಕ್ ಅವಸರ ಕೆ ರೂಪ ಮೇ ಸ್ವೀಕಾರ ಕರ್ನಾ ಚಾಹಿಯೆ. ಅಂದರೆ ಇದೊಂದು ಅವಕಾಶ. ಅವಸರ ಮೀನ್ಸ್ ಆಪರ್ಚುನಿಟಿ. ಈ ಒಂದು ಅವಕಾಶದ ರೂಪದಲ್ಲಿ ನಾವು ಸ್ವೀಕಾರವನ್ನು ಮಾಡಿದ್ದೆ ಆದರೆ ಜಬ್ ಹಮ್ ಅಸಫಲ್ ಹೋತೆ ಹೈ तो हमें एक समझने की जरूरत है कि हमें कहाँ गलती हुई और क्या कमी रह गई. ನಾವು ಈ ಒಂದು ಅಸಫಲತೆಯನ್ನು ಕೂಡ ನಾವು ಸ್ವೀಕಾರ ಮಾಡಿದ್ದೇ ಆದರೆ ನಮಗೆ ಏನು ಅರ್ಥವಾಗುತ್ತಪ್ಪ ಅಂದರೆ ಅಲ್ಲಿ ನಾವುಗಳು ತಿಳಿತಕ್ಕಂಥ ಒಂದು ಅಗತ್ಯವಾಗಿ ತಿಳಿತಕ್ಕಂಥದ್ದು ವೆರಿ ನೀಡಾಗಿ ನಮಗೆ ಅರ್ಥವಾಗ್ತಕ್ಕಂಥದ್ದು ಏನಪ್ಪ ಅಂದರೆ ಎಲ್ಲಿ ತಪ್ಪಾಯಿತು ಮತ್ತು ಏನು ಅಲ್ಲಿ ಫಾಲ್ಟ್ ಇತ್ತು ಅಂತ ನಮಗೆ ಗೊತ್ತಾದಾಗ ನಾವು ಅಲ್ಲಿ ಕರೆಕ್ಷನ್ ಮಾಡ್ಕೊಂಡು ಮುಂದೆ ಹೋಗಕ್ಕೆ ಸಾಧ್ಯ ಆಗುತ್ತೆ. इस कमी को पहचान कर हमें सुधार करने का प्रयास करना चाहिए ताकि हम भविष्य में सफलता ಪ್ರಾಪ್ತ ಕರ್ಸಕ್ಕೆ. ಅಂದರೆ ನಾವು ಆ ರೀತಿ ಗುರುತಿಸಿಕೊಂಡಿದ್ದೇ ಆಗಿದ್ದರೆ ನಾವು ಫ್ಯೂಚರಲ್ಲಿ ಯಾವತ್ತೂ ಕೂಡ ಒಂದು ಒಳ್ಳೆ ಸಕ್ಸಸ್ ಪಾಯಿಂಟ್ಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಮಗೆ ಈ ಒಂದು ಸಾಲು ನಮಗೆ ಅರ್ಥೈಸುತ್ತೆ ಮಕ್ಕಳೇ. ನೋಡಿ, ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಬೇಕು. ಥೋಡಿ ದೇರ್ ಇಂತಜಾರ್ ಕರ್ಕೆ ಸೋಚೆ ತೋ हमको यश की रास्ता अवश्य मिलेगा या दिखेगा. देखो आगे चलिए और एक स्टांजा में जब तक ना सफल हो, जब तक ना सफल हो नींद चैन को त्यागो तुम, नींद चैन को त्यागो तुम. संघर्ष का मैदान छोड़कर मत भागो तुम, मत भागो तुम. जब तक ना सफल हो नींद चैन को त्यागो तुम. ಎಲ್ಲಿವರೆಗೂ ನೀವು ಸಕ್ಸಸ್ ಪಾಯಿಂಟನ್ನು, ಯಶಸ್ಸನ್ನು, ಜಯವನ್ನು ನೀವು ಪಡ್ಕೊಳಕ್ಕೆ ಸಾಧ್ಯ ಇಲ್ಲವೋ ಅಲ್ಲಿವರೆಗೂ ನಿನ್ನ ಒಂದು ನಿದ್ದೆ ಮತ್ತು ಯಾವಾಗಲೂ ಹ್ಯಾಪಿ ಟೈಮಲ್ಲಿ ಇರಬೇಕು, ಯಾವಾಗಲೂ ಸಂತೋಷವಾಗಿರಬೇಕು ಅಂದ್ಕೊಂಡ್ರೆ ಸಾಧ್ಯ ಇಲ್ಲ. ಕೆಲವೊಂದು ಸರಿ ಒಳ್ಳೇದು ಪಡ್ಕೋಬೇಕು ಅಂದರೆ, ಒಳ್ಳೆ ಸಕ್ಸಸ್ ಬೇಕು ಅಂದರೆ ನಾವು ಕೆಲವೊಂದನ್ನು ಬಿಡಬೇಕಾಗತ್ತೆ, ತ್ಯಾಗ ಮಾಡಬೇಕು, ತ್ಯಜಿಸಬೇಕು. ಯಾವಾಗಲೂ ನಿದ್ದೆ ಮಾಡ್ತಾ ಇದ್ರೆ ಕೆಲಸ ಆಗಲ್ಲ, ಸಕ್ಸಸ್ ಆಗಲ್ಲ. काम रुकता है, उसके बदले नींद को छोड़ना चाहिए और चैन को भी त्यागो तुम. त्यागो मीन्स छोड़ना. ओके, संघर्ष का मैदान छोड़कर हमारे जीवन भी एक संघर्ष का प्रतिरूप है. उस मैदान को छोड़कर भागना मत. ಒಂದು ಮೈದಾನ ನಾವು ಬಿಟ್ಟು ಓಡಬಾರ್ದು. ಮತ್ತು ಭಾಗೋ ತುಮ್ ಮೀನ್ಸ್ ನೀವು ಓಡಬೇಡಿ ಅಂತೇಳಿ ಅರ್ಥೈಸುತ್ತೆ. ನಾವು ವಾಕ್ಯ ರೂಪದಲ್ಲಿ ನೋಡೋದಾದರೆ हिंदी वाक्य में इस तरह दिया गया है. इसमें कवि एक संदेश दे रहे हैं कि सोहनलाल द्विवेदी जी, सोहनलाल द्विवेदी ಅವರು ಬಹಳ ಸುಂದರವಾಗಿ ಹೇಳ್ತಾರೆ ನೋಡಿ, ಜೀವನ में सफलता पाने के लिए कठिनाइयों का सामना करना ಜರೂರಿ है. ಜೀವನದಲ್ಲಿ ನಾವು ಯಶಸ್ಸನ್ನು ನಾವು ಪಡ್ಕೊಳ್ಳೋದಕ್ಕೆ ಕಠಿಣತೆಗಳನ್ನು ನಾವು ಕೂಡ ಫೇಸ್ ಮಾಡಬೇಕಾಗುತ್ತೆ. ಡಿಫಿಕಲ್ಟ್ ನಮಗೆ ಕೂಡ ಇರಬೇಕು ಜೀವನದಲ್ಲಿ. ನಮ್ಮ ಜೀವನದಲ್ಲಿ ಡಿಫಿಕಲ್ಟ್ಸ್ ಇದ್ದರೆ ನಾವು ಸ್ಟ್ರಾಂಗ್ ಆಗ್ತೀವಿ ಮತ್ತು ಗಟ್ಟಿ ಆಗುತ್ತೆ, ನಮ್ಮ ಮೈಂಡ್ ಕೂಡ ಗಟ್ಟಿ ಆಗುತ್ತೆ. ಅಮಿತಾಬ್ ಬಚ್ಚನ್ ಈ ಸಾಲನ್ನು ಅವರು ಕೌನ್ ಬರೆಯಂಗೆ ಕರೋಡ್ಪತಿನಲ್ಲಿ ಹಾಗಾಗಿ ಹೇಳ್ತಾ ಇದ್ರು.
कोशिश करने वालों की कभी हार नहीं होती, कोशिश में ज्यादा ताकत है, बिना कोशिश कुछ भी नहीं मिलता ಅಂತೇಳಿ. ಹಾಗಾಗಿ जब तक आप अपने लक्ष्य तक नहीं पहुंच जाते तब तक आराम और संतोष को त्याग देना चाहिए. ಎಲ್ಲಿವರೆಗೂ ನೀವು ಗುರಿಯವರೆಗೆ ತಲುಪೋದಿಲ್ಲವೋ ಅಲ್ಲಿವರೆಗೂ ನಿಮಗೆ, ಎಲ್ಲಿವರೆಗೂ ನೀವು ಗುರಿಯನ್ನ ನೀವು ಮುಟ್ಟೋದಿಕ್ಕಾಗಲ್ವೋ ಅಲ್ಲಿವಾಗ ನೀವೇನು ಮನ ಬಿಡಬೇಕಾಗತ್ತಪ್ಪ ಅಂದರೆ ಆರಾಮ್, ವಿಶ್ರಾಂತಿಯನ್ನು ಮತ್ತು ಸಂತೋಷವನ್ನು ಕೂಡ ಕೆಲವೊಂದು ಸರಿ ನಿಮ್ಮ ಒಂದು ಜಾಯ್, ಹ್ಯಾಪಿನೆಸ್ ಅಂತಕ್ಕಂಥದ್ದು ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ತ್ಯಾಗದೇನ ಬಿಟ್ಕೊಡ್ಬೇಕಾಗತ್ತೆ. ಅವುಗಳಿಗೆ ಒಂದು ಸ್ವಲ್ಪ ಮೊಟಕಾಗಬೇಕಾಗತ್ತೆ. ಅವ್ರು ಲಗಾತಾರ್ ಸಂಘರ್ಷ ಕರ್ತೀರ ಮತ್ತು ನಿರಂತರವಾಗಿ ಸಂಘರ್ಷವನ್ನಂದರೆ ಅದ್ರ ಸಕ್ಸಸ್ ಪಾಯಿಂಟ್ಗೋಸ್ಕರ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ, ಫೈಟನ್ನು ಮಾಡಬೇಕಾಗತ್ತೆ. ಓಕೆ, ಆರ್ ಮಾನನ ಮೈದಾನ ಚೋಡ್ಕರ್ ಭಾಗನ ಕಬಿ ನಹಿ ಚಾಯೆ. ಸೋಲನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಅಥವಾ ಮೈದಾನವನ್ನು ಬಿಟ್ಟು ಹೋಗ್ತಕ್ಕಂಥದ್ದು. ಆರು ಮಾನ ಅಂದರೆ ಸೋಲನ್ನು ನಾವು ಒಪ್ಕೊಳ್ತಕ್ಕಂಥದ್ದು. ಸೋಲನ್ನು ಒಪ್ಕೊಂಡ್ಬಿಟ್ಟು ಜೊತೆಗೆ ಅಥವಾ ಮೈದಾನವನ್ನು ನಾವು ಬಿಟ್ಟು ಓಡ್ತಕ್ಕಂಥದ್ದು ಯಾವತ್ತೂ ಕೂಡ ನಾವು ಮಾಡಬಾರ್ದು. ಬಿಡಪ್ಪ ನನ್ನ ಸೋಲೆ, ನಾನು ಯಾವಾಗಲೂ ಫೇಲ್ಯೂರ್ ಆಗಿ ನನ್ನ ಹಣೆ ಬರದಲ್ಲೇ ಅದೇ ಇರೋದು ಅಂದ್ಕೊಂಡ್ಬಿಟ್ರೆ ಅದು ತಪ್ಪಾಗುತ್ತೆ, ಕಷ್ಟ ಆಗುತ್ತೆ. ಕ್ಯೋಂಕಿ ಸಫಲತಾ ಕೇವಲ ಮೆಹನತ್ ಅವ್ರ ಸಂಘರ್ಷ ಸೇ ಹೀ ಮಿಲ್ತಿ. ಸಕ್ಸಸ್ ಅಂತಕ್ಕಂಥದ್ದು ಯಾವಾಗಲೂ ಪರಿಶ್ರಮ ಮತ್ತು ಪ್ರಯತ್ನದಿಂದಲೇ ಮತ್ತು ಆ ಒಂದು ಹೋರಾಟದಿಂದಲೇ ನಮಗೆ ಲಭ್ಯ ಆಗುತ್ತೆ ಅಂತ ನಾವು ತಿಳಿಬೋದು. ನೋಡಿ, ಯಾವಾಗಲೂ ನಿದ್ದೆ ಮಾಡ್ತಾಯಿದ್ರೆ ನೀನು ಎಕ್ಸಾಮ್ ಹತ್ರ ಬಂದಾಗ ಓದ್ತೀನಿ ಅಂದರೆ ಕಷ್ಟ ಆಗುತ್ತೆ. ಓಕೆ, ನಿನಗೆ ಯಾವಾಗಲೂ ನಿದ್ದೆ ಬೇಕು ಅಥವಾ ಇನ್ನೇನೋ ಬೇರೆ ಇಂಪಾರ್ಟೆಂಟ್ ಅಂತೇಳಿ ಬೇರೆ ಕೆಲಸದಲ್ಲಿ ನೀನು ತೊಡಗಿದ್ದೆ ಆದರೆ ಓಕೆ, ಅವರೇ ಸ್ಟಾಂಜಾ में कुछ किए बिना ही जय जयकार नहीं होती, कोशिश करने वालों कभी हार नहीं होती. कुछ किए बिना ही जय जयकार नहीं होती ಅಂದರೆ ಏನೂ ಇಲ್ಲದೆ ಹೊರತಾಗಿ ನಮಗೆ ಯಾವುದೇ ಪ್ರಯತ್ನ ಇಲ್ಲದಲೆ ವಿತೌಟ್ ಎಫರ್ಟ್ ನಿನಗೆ ಜೈಕಾರ ಹಾಕಬೇಕು, ನಿನ್ನನ್ನು ಜೈ ಜೈ ಅನ್ನಬೇಕು ಅಂದರೆ ಖಂಡಿತ ಸಿಗಲ್ಲ. ಯಾರು ಕೂಡ ನಿನ್ನನ್ನು ಯಾವುದೇ ರೀತಿ ಪ್ರಯತ್ನ ಪಡೆದಲ್ಲ ನಿನ್ನ ಸಲುವಾಗಿ ಯಾರು ಕೂಡ ಬೇಷ್ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಮತ್ಲಬ್ ಹೈ ಕಿ ಕೇವಲ ಬಾತೋನ್ ಸೆ ಆಪ್ ಬಿನಾ ಪ್ರಯಾಸ್ ಕಿಯೇ ಕಿಸಿ ಕೋ ಸಫಲತಾ ಯಾ ಸಮ್ಮಾನ್ ನಹಿ ಮಿಲ್ ಸಕ್ತಾ. ಅಂದರೆ ವಿತೌಟ್ ಎಫರ್ಟ್, ಕೇವಲ ಬರೇ ಮಾತಲ್ಲೇ ನೀನು ದಿನ ದುಡಿದ್ದೆ ಆದರೆ, ದಿನವನ್ನು ಕಳೆದಿದ್ದೆ ಆದರೆ ಅಥವಾ ಯಾವುದೇ ಪ್ರಯತ್ನ ಇಲ್ಲದಲೇ ನೀನು ಯಾವುದೇ ರೀತಿಯ ಒಂದು ಗೌರವವನ್ನು, ರೆಸ್ಪೆಕ್ಟ್ ಆಗಲಿ ಮತ್ತು ಸಕ್ಸಸ್ ಆಗಲಿ ನಿನಗೆ ಸಿಗೋದಿಲ್ಲ. ಓಕೆ, ಇಸೆ ಪ್ರಾಪ್ತ ಕರ್ನೆ ಕೆ ಲಿಯೆ ಕ್ಯಾ ಕರ್ನಾ ಚಾಹಿಯೆ, ಮೆಹನತ್ ಕರ್ನಿ ಹೋತಿ ಹೈ. ಪರಿಶ್ರಮ ಪಡೋದೇ ಆಗಿರುತ್ತೆ. ಹಾಗಾಗಿ ಜೋ ಲೋಗ್ ಮೆಹನತ್ और प्रयास करते हैं उन्हें कभी भी असफलता का सामना नहीं करना पड़ता, क्योंकि कोशिशें हमेशा सफलता की ओर ले जाती है, चाहे वो देर से ही सही है. ಅಂದರೆ ಸಫಲತೆಯನ್ನು ನಾವು ಯಾವತ್ತೂ ಕೂಡ ಅಸಫಲತೆಯ ಒಂದು ನಾವು ಮುಖಾಮುಖಿಯಾಗಿದ್ದುಕೊಂಡು, ಯಾಕಪ್ಪ ಅಂದರೆ ಪ್ರಯತ್ನಗಳು ಯಾವಾಗಲೂ ನಮಗೆ ಸಫಲತೆಯ ಕಡೆ ನಮ್ಮನ್ನು ತಗೊಂಡೋಗ್ತವೆ. ಅಂದರೆ ನಾವು ತಡವಾಗಲಿ ನಾವು ಆ ಒಂದು ಸರಿಯಾದ ಒಂದು ದಾರಿಗೆ ನಾವು ಹೋಗ್ತೀವಿ, ಸಕ್ಸಸ್ ಪಾಯಿಂಟನ್ನು ನಾವು ತಲುಪ್ತೀವಿ ಅಂತ ನಾವು ಅರ್ಥ ಮಾಡ್ಕೋಬೋದು ಮಕ್ಕಳೇ. ನೋಡಿ, ಹಾಗಾಗಿ ಕೊನೆಗೆ ಅಂತಿಮವಾಗಿ ನಾವು ವಿನ್ನರ್ ಆಗ್ತೀವಿ ಅಂತ ಹೇಳ್ತಾ ನಾವೀಗ ಮತ್ತೊಂದು ಈಗ ನಾವು ಪದ್ಯಾಂಶವನ್ನು ಮುಗಿಸ್ಕೊಂಡು ಈಗ ನಾವು ಈ ಪದ್ಯದವನ್ನು ಮೈಂಡ್ ಮ್ಯಾಪಲ್ಲಿ ನಾವು ಯಾವ ರೀತಿ ನಾವು ಪಾಯಿಂಟ್ಔಟ್ ಮಾಡ್ಕೋಬೋದು. मनोनक्शा के रूप में इस कविता के अनेक अंशों को कैसे याद कर ले सकते हैं, ಯಾವ ರೀತಿ ನಾವು ನೆನಪು ಮಾಡ್ಕೋಬಹುದು. इसके बारे में इस माइंड मैप का भी ಸ್ಕ್ರೀನ್ ಶಾಟ್ ले लीजिए. ಸ್ಕ್ರೀನ್ ಶಾಟನ್ನು ತಗೊಳ್ಳಿ. ಯಾಕಪ್ಪ ಅಂದರೆ ನಿಮಗೆ ಈ ಒಂದು ಪಾಯಿಂಟ್ಸ್ಗಳು ನಿಮ್ಮ ಒಂದು ನೋಟ್ ಪ್ಯಾಡಲ್ಲಿ ನೀವು ಪಾಯಿಂಟ್ ಮಾಡ್ಕೊಂಡಿದ್ದೆ ಆದರೆ ಪದ್ಯದ ಪೂರ್ಣ ಪರಿಚಯ ನಿಮಗೆ ಆಗುತ್ತೆ. कविता का नाम क्या है, कोशिश करने वालों की कभी हार नहीं होती. इस कविता के कवि का नाम क्या, इस कविता के कवि का नाम सोहनलाल द्विवेदी जी है, इस कविता के रचयिता. इस कविता के द्वारा कवि हमसे कहा है कि संघर्ष और प्रयास के महत्व के बारे में कहा गया है. संघर्ष ಮತ್ತು ಪ್ರಯತ್ನದ ಬಗ್ಗೆ ಇಲ್ಲಿ ಹೇಳಲಾಗಿದೆ. और उसके बाद दीवारों पर चढ़ने की कोशिश चींटी से देख सकते हैं. वो कोशिश में अंत में क्या प्राप्त होता है, सफलता की प्राप्त होती है. खुद पहचान कर स्व प्रयत्न करने के बारे में क्या क्या असफलता की
अंश हैं, उन अंशों को खुद पहचान कर स्वप्रयत्न करने से खोजने के बावजूद खाली हाथ लौटता है कौन? गोताखोर। डुबकी लगाकर भी है ना, खोजने के बावजूद ಅಂದ್ರೆ ಹುಡುಕಾಟದ ಹೊರತಾಗಿ ಅವನು ಖಾಲಿ ಕೈಯಲ್ಲಿ ಹಿಂದಿರುಗ್ತಾನಲ್ವಾ, ಆದರೆ ಅವನು ಅಲ್ಲಿಗೆ ಪ್ರಯತ್ನವನ್ನು ಬಿಡೋದಿಲ್ಲ ಅಲ್ವಾ. ಜೊತೆಗೆ वो क्या करता है बाद में कठिन मेहनत और निरंतर प्रयास से वो मोती को पाने के लिए प्रयास करता है. उसके बाद लक्ष्य तक पहुंचने की कोशिश, ಗುರಿಯ ಕಡೆ ತಲುಪೋದಿಕ್ಕೆ ಒಂದು ಪ್ರಯತ್ನ ಅಂತಕ್ಕಂಥದ್ದು ಇರಬೇಕು ಅಂತ ನಾವು ತಿಳಿತಾ ಬಂದಿದ್ದೀವಿ. ತರುವಾಯ ನಾವು ನೋಡೋದಾದ್ರೆ ಕಹ ಗಲ್ತಿ ಹುಯಿ ಕ್ಯಾ ಕಮಿ ರಹ ಗೈ, ಏನು ತಪ್ಪಾಯಿತು ನಮ್ಮ ಒಂದು ಫೇಲ್ಯೂರಲ್ಲಿ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಅದನ್ನು ನಾವು ಒಂದು ತಪ್ಪುಗಳು ಮತ್ತು ಏನೆಲ್ಲ ಒಂದು ಕೊರತೆಗಳಿದ್ದಾವೆ, ಡಿಮೆರಿಟ್ಸ್ ಇತ್ತು, ಅದನ್ನು ನಾವು ಯಾವ ರೀತಿ ನಾವು ಕಂಡ್ಕೊಂಡು ನಾವು ಮುಂದೆ ಹೋಗ್ಬೋದು ಅಂತೇಳಿ. आराम और संतोष को त्याग करने से ही यश की प्राप्ति होती है. और इसके बाद अभ्यास में भी है और साथ में परीक्षा में हमेशा इस कविता को लिखने के लिए और भावार्थ भी पूछते रहते हैं. ಆಗ ಕೇಳ್ತಾ ಇರ್ತಾರೆ ಕವಿತಾಕ ಕಂಠಸ್ಥ ಕರ್ನ, ಕವಿತೆಯನ್ನು ನೀವು ಬಾಯಟ್ ಮಾಡಬೇಕು. ಬಾಯಟ್ ಮಾಡೋದು ಅಂದರೆ ಜೊತೆಗೆ ಬರೆಯೋದು ಕೂಡ, ರೈಟಿಂಗ್ ಕೂಡ ಬರಬೇಕು. लिखने का भी बहुत ही अत्यावश्यक है, इसलिए कंठस्थ करने के साथ साथ बार बार लिखिए. बार बार लिखने से गलतियों को सुधार ले सकते हैं, सुधारिस्ಕೊಳ್ಬಹುದು. और अभ्यास के प्रश्नोत्तर पे भी ध्यान दो. अभ्यासದ ಪ್ರಶ್ನೆಗಳ ಕಡೆ ನೀವು ಗಮನವನ್ನು ಕೊಡಿ. और व्याकरण आधारित प्रश्न भी हैं, लिंग वचन कारक संबंधी प्रश्नों को भी अभ्यास करो. ಇಷ್ಟು ವಿಚಾರ ನಾವು ಅರ್ಥ ಮಾಡ್ಕೊಂಡ್ಮೇಲೆ ನಾವೀಗ ತರುವಾಯ ಚೆನ್ನಾಗಿ ಅರ್ಥವಾಗಿದೆ ಅಂದ್ಕೊಂತೀನಿ. इस कविता के संबंध में एक उक्ति भी है, कन्फ्यूशियस का है. वो क्या बात है? देखिए, हमारी सबसे बड़ी शान कभी गिरने में नहीं है. ನಮ್ಮ ಎಲ್ಲದಕ್ಕಿಂತ ದೊಡ್ಡ ಒಂದು ಪ್ರತಿಷ್ಠೆ ಅಂತಕ್ಕಂಥದ್ದು, ಪ್ರೆಸ್ಟೇಜ್ ಅಂತಕ್ಕಂಥದ್ದು ಯಾವತ್ತೂ ಕೂಡ ಬೀಳೋದ್ರಲ್ಲಿಲ್ಲ, ಬಿದ್ದ ಜಾಗದಲ್ಲೇ ಎದ್ದೇಳಬೇಕು. ಅಂದರೆ ಅಪಿತು ಜಬ್ ಹಮ್ ಗಿರೆ ಹರ್ ಬಾರ್ ಉಠನೆ ಮೇ ಹೈ, ಬದಲಾಗಿ ನಾವು ಎಲ್ಲಿ ಹೇಗೆ ಬಿದ್ವಿ ಅಲ್ಲೇ ಬಿದ್ದ ಜಾಗದಲ್ಲೇ ಪದೇ ಪದೇ ಹೇಳೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು ಅಂತೇಳಿ ಒಬ್ಬ ಯಾರೋ ಕನ್ಫ್ಯೂಷಿಯಸ್ ಚೀನ್ ದೇಶಕಿ ತತ್ವಜ್ಞಾನಿ ಹೈ, ಚೀನಾ ದೇಶದ ಒಬ್ಬ ದಾರ್ಶನಿಕ ಕನ್ಫ್ಯೂಷಿಯಸ್ ಈ ಮಾತನ್ನು ಹೇಳ್ತಾರೆ. ಓಕೆ, ಈ ಮಾತನ್ನು ನಾವು ಯಾವತ್ತೂ ಕೂಡ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ತಾ ಇಟ್ಕೊಳ್ತಾ ಈಗ ನಾವು ಸಕ್ಸಸ್ ಕಡೆ ನಾವು ನೀವೆಲ್ಲ ಹೋಗ್ತಾ ಇದ್ದೀರಲ್ಲ ಮಕ್ಕಳೇ. ಓಕೆ, ಸಕ್ಸಸ್ ಪಾಯಿಂಟ್ नीचे से ऊपर जाने के लिए बहुत ही प्रयास अत्यावश्यक है. ಭಾಳ ಪ್ರಯತ್ನಗಳಿರಬೇಕು ಮಕ್ಕಳೇ. ಹಾಗಾಗಿ सबको इस कविता के द्वारा इस कविता के बहुमूल्य विचारों को समझ कर आए हैं सारे बच्चे. और एक वीडियो में और एक पाठ पद्य के द्वारा फिर दोबारा सबके सामने मैं आऊँगा. ಮತ್ತೆ ನಾನು ನಿಮ್ಮ ಮುಂದೆ ಮತ್ತೊಂದು ಪಾಠ ಪದ್ಯಾಂಶದ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಮಕ್ಕಳೇ. ಹಾಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ, ಜೊತೆಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಕೂಡ ಹೇಳಿ ಅಂತ ಹೇಳ್ತಾ, ನಾವು ನಿಮಗೆ ಯಾವುದೇ ಸಂದೇಹ ಮತ್ತು ಸಲಹೆ ಸೂಚನೆಗಳಿಗೆ ಖಂಡಿತ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಎಲ್ಲೆಲ್ಲಿ ನೀವು ದಾಖಲಿಸ್ಬೋದಾಗಿದೆ ನಿಮ್ಮ ಸಮಸ್ಯೆಗಳನ್ನು, ಸಲಹೆ ಸೂಚನೆಗಳನ್ನು. ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಇದೆ, ಜೊತೆಗೆ ಇನ್ಸ್ಟಾಗ್ರಾಮ್ ಇದೆ ಮತ್ತು ಯೂಟ್ಯೂಬ್ ಚಾನಲಲ್ಲೂ ಕೂಡ ನೀವು ನೋಡಿ ಮತ್ತು ಅಲ್ಲಿ ನಿಮ್ಮ ಕಾಮೆಂಟ್ ಏನೇ ಇದ್ರೂ ಕೂಡ ಹಾಕಿ. ಜೊತೆಗೆ ಈ ಪಾಠ ಪದ್ಯದ ಬಗ್ಗೆ, ಈ ಪದ್ಯಾಂಶದ ಬಗ್ಗೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ವಿತ್ POK ಲಿಂಕ್ ಇದೆ. ಆ ಲಿಂಕನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಓಪನ್ ಮಾಡಿ ನೋಡಿ, ಬಹಳ ಅಭ್ಯಾಸ ಮಾಡಿ, ಖಂಡಿತ ನೀವು ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಶುಭ ದಿನ, ಶುಭೋದಯ. ಓಕೆ, ಧನ್ಯವಾದ ಬಚ್ಚೋ, ಶುಭವಾಗಲಿ.